ಆತ್ಮೀಯ ಪ್ರಾಶಿಕ್ಷಣಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನೀವೀಗಾಗಲೇ ಫಸ್ಟ್ ಸೆಮಿಸ್ಟರ್ನ ಕಂಪ್ಲೀಟ್ ಮಾಡಿದ್ದೀರಾ. ಫಸ್ಟ್ ಇಯರ್ B.Edನಲ್ಲಿ ಫಸ್ಟ್ ಸೆಮಿಸ್ಟರ್ನ ಕಂಪ್ಲೀಟ್ ಮಾಡಿಬಿಟ್ಟು ಈಗಾಗಲೇ ಸೆಕೆಂಡ್ ಸೆಮಿಸ್ಟರ್ಗೆ ನೀವು ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಫಸ್ಟ್ ಸೆಮಿಸ್ಟರಲ್ಲಿ ನಾವು ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮೈಕ್ರೋ ಟೀಚಿಂಗ್ ಬಗ್ಗೆ ಮತ್ತು ಈ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ನಮಗೆ ಭಾಳ ಶಾರ್ಟ್ ಪೀರಿಯಡ್ ಅಂತಕ್ಕಂಥದ್ದಿತ್ತು. ಅಂದರೆ ಜನವರಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕೋರ್ಸು ಮಾರ್ಚ್ ತನಕ ಮಾತ್ರ ಅದು ಮುಂದುವರೆದಿರ್ತಕ್ಕಂಥದ್ದು. ಕಾರಣ ನಿಮಗೆ ಗೊತ್ತಿದೆ, ಈ COVID-19 ಅಂತಕ್ಕಂಥ ಒಂದು ವೈರಸ್ಸು ಬಂದಿದ್ದರಿಂದ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸೆಮಿಸ್ಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆದರೂ ಕೂಡ ಆ ಒಂದು ಅವಧಿಯಲ್ಲಿ ನಾವು ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪೋರ್ಷನನ್ನು ಕವರ್ ಮಾಡಿರ್ತಕ್ಕಂಥದ್ದು. ಸೊ ಇನ್ನು ಯೂನಿವರ್ಸಿಟಿಯವರು ಕೂಡ ಈ ಒಂದು ಕೊರೋನಾ ಅಂತಕ್ಕಂಥ ಒಂದು ವೈರಸ್ ಇರೋದ್ರಿಂದ ನಿಮ್ಮನ್ನು ಏನು ಮಾಡಿದಾರಪ್ಪ ಅಂದರೆ ಪ್ರಮೋಟ್ ಮಾಡಿದ್ರಿಂದ ನೀವು ಈಗಾಗಲೇ ಫಸ್ಟ್ ಸೆಮಿಸ್ಟರ್ನ ಕಂಪ್ಲೀಟ್ ಮಾಡಿಬಿಟ್ಟು ಸೆಕೆಂಡ್ ಸೆಮಿಸ್ಟರ್ಗೆ ನೀವು ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ನಿಮ್ಮ ಇಂಟರ್ನಲ್ಸ್ ಅಂಕಗಳ ಆಧಾರದ ಮೇಲೆ ಇಲ್ಲಿ ಪ್ರಮೋಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಯೂನಿವರ್ಸಿಟಿ ಅವರು ಮಾಡಿದ್ದಾರೆ. ಸೊ ಇನ್ನು ಕೆಲವೇ ದಿನ ರಿಸಲ್ಟ್ ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ನೀವು ಸೆಕೆಂಡ್ ಸೆಮಿಸ್ಟರ್ಗೆ ಸೆಕೆಂಡ್ ಸೆಮಿಸ್ಟರ್ ನೀವು ಇರೋದ್ರಿಂದ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಬಗ್ಗೆ ನೀವು ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸೊ ಕಾರಣ ಅಂತಂದರೆ ಈಗಾಗಲೇ ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಒಂದು ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಇರೋದ್ರಿಂದ ಸೊ ಆಫ್ಲೈನ್ ಅಂತಕ್ಕಂಥದ್ದಾಗಿಲ್ಲ. ಹಾಗಾಗಿ ಆಡಳಿತ ಮಂಡಳಿಯವರು ನಿಮಗೆ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಭಾಳ ಪ್ರಮುಖವಾಗಿ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂಥ ಒಂದು ಕ್ರೈಟೀರಿಯಾದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಬಂದುಬಿಟ್ಟು ನಾಲೆಡ್ಜ್ ಆ್ಯಂಡ್ ಕರಿಕ್ಯುಲಮ್ ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಿದ್ದೆ. ಈ ನಾಲೆಡ್ಜ್ ಆ್ಯಂಡ್ ಕರಿಕ್ಯುಲಮ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಜ್ಞಾನ ಮತ್ತು ಪಠ್ಯಕ್ರಮ ಅಂತಕ್ಕಂಥ ಒಂದು ಸಬ್ಜೆಕ್ಟ್. ಸೊ ಇದು BD ಹಂತದ ವಿದ್ಯಾರ್ಥಿಗಳಿಗೆ ಮತ್ತು ಮುಂದೆ ಶಿಕ್ಷಕರಾಗ್ತಕ್ಕಂಥವ್ರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಫ್ಯೂಚರಲ್ಲಿ ಟೀಚರ್ ಆಗಿರ್ತಕ್ಕಂಥವ್ರು ಹೌ ಟು ಗೇನ್ ದ ನಾಲೆಡ್ಜ್ ಮತ್ತು ಹೌ ಟು ಟ್ರಾನ್ಸ್ಫರ್ ದಿ ನಾಲೆಡ್ಜ್ ಅನ್ನೋದ್ರ ಬಗ್ಗೆ ಒಂದು ಜ್ಞಾನ ಇರಬೇಕಾಗಿರ್ತಕ್ಕಂಥದ್ದು ಅವಶ್ಯಕ. ಮತ್ತು ನಾವು ಪ್ರಾಥಮಿಕ ಹಂತದ ಮಕ್ಕಳಿಗೆ ಮತ್ತು ಪ್ರೌಢ ಹಂತದ ಮಕ್ಕಳಿಗೆ ನಾವು ಬೋಧನಾ ಕಾರ್ಯವನ್ನು ಕೈಗೊಳ್ಳಬೇಕಾಗಿರೋದ್ರಿಂದ ಆ ಪ್ರಾಥಮಿಕ ಹಂತದ ಮಕ್ಕಳ ಒಂದು ವಯೋಮಾನವನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತು ಪ್ರೌಢ ಹಂತದ ಮಕ್ಕಳ ವಯೋಮಾನವನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅವರ ಆಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಪಠ್ಯಕ್ರಮವನ್ನು ರಚನೆ ಮಾಡ್ತಕ್ಕಂಥ ಎಬಿಲಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಜ್ಞಾನ ಮತ್ತು ಪಠ್ಯಕ್ರಮ ಅಂತಕ್ಕಂಥ ಏನು ಟೈಟಲ್ ನಮಗೆ ಸಬ್ಜೆಕ್ಟ್ ಏನಿದೆ, ಈ ಸಬ್ಜೆಕ್ಟು ಒಂದು ಜ್ಞಾನವನ್ನು ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ತಕ್ಕಂಥ ಮತ್ತು ಔ ಟು ಕನ್ಸ್ಟ್ರಕ್ಷನ್ ಕರಿಕ್ಯುಲಮ್ ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈ ಜ್ಞಾನ ಮತ್ತು ಪಠ್ಯಕ್ರಮ ಅಂತಕ್ಕಂಥ ಒಂದು ಸಬ್ಜೆಕ್ಟು ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಮತ್ತು ಶಿಕ್ಷಕರಾಗ್ತಕ್ಕಂಥವ್ರಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಹಾಗಾದರೆ ಈ ಜ್ಞಾನ ಮತ್ತು ಪಠ್ಯಕ್ರಮ ಅಂತಕ್ಕಂಥ ಒಂದು ಸಬ್ಜೆಕ್ಟ್ನಲ್ಲಿ ಇರ್ತಕ್ಕಂಥ ಅಧ್ಯಾಯಗಳೇನಿದ್ದಾವೆ, ಟಾಪಿಕ್ಸ್ ಏನಿದ್ದಾವೆ, ಅದರ ಬಗ್ಗೆ ನಾನು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಿದ್ದೀನಿ. ಇಲ್ಲಿ ನಿಮಗೆ ಈ ಒಂದು ಪತ್ರಿಕೆ ಅಂತಕ್ಕಂಥದ್ದು ಎಕ್ಸಾಮಿನೇಷನಲ್ಲಿ 80 ಅಂಕಗಳಿಗೆ ಥಿಯರಿ ಇರ್ತಕ್ಕಂಥ ಒಂದು ಪತ್ರಿಕೆ ಇದು. ಇನ್ನು 20 ಅಂಕಗಳಿಗೆ ನಿಮಗೆ ಆಂತರಿಕ ಅಂಕಗಳು ಅಂತಕ್ಕಂಥದ್ದು ಇರ್ತಾ ಬರ್ತದೆ. ಹಾಗಾಗಿ ಒಟ್ಟಲ್ಲಿ 100 ಅಂಕಗಳಿಗೆ ಒಂದು ಪತ್ರಿಕೆಯನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಚಾಪ್ಟರ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕಾಗ್ತದೆ. ಮೊದಲನೇ ಚಾಪ್ಟರ್ ಬಂದುಬಿಟ್ಟು ನಮಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ಯಾವುದಂದರೆ ಎಪಿಸ್ಟಮಾಲಜಿ ಆಫ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಜ್ಞಾನ ಮೀಮಾಂಸೆಯ ಆಧಾರಿತ ಶಿಕ್ಷಣ ಅಂತ ಹೇಳ್ಬಿಟ್ಟು. ಈ ಜ್ಞಾನ ಮೀಮಾಂಸೆ ಆಧಾರಿತ ಶಿಕ್ಷಣದಲ್ಲಿ ಒಂದು ಪಠ್ಯಕ್ರಮದಲ್ಲಿ ಏನೇನು ಅಂಶಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಕ್ಕ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಎಪಿಸ್ಟಮಾಲಜಿ ಬೇಸಿಸ್ ಆಫ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಜ್ಞಾನ ಮೀಮಾಂಸೆ ಆಧಾರಿತ ಶಿಕ್ಷಣ ಅಂತ ಹೇಳ್ಬಿಟ್ಟು. ಅಂದರೆ ಇದು ಒಂದು ಥಿಯರಿ, ಇದು ಜ್ಞಾನ ಮೀಮಾಂಸೆ ಅಂತಕ್ಕಂಥದ್ದು. ಈ ಥಿಯರಿಯನ್ನು ನಮ್ಗೆ ಏನು ಮಾಡಿದಾರಪ್ಪ ಅಂದರೆ ಇಂಟ್ರೊಡ್ಯೂಸ್ ಮಾಡಿದರೆ ಈ ಥಿಯರಿಯ ಮೂಲಕ ನಾವು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ನಾಲೆಜನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಭಾಳ ಮುಖ್ಯವಾಗಿ ಎಪಿಸ್ಟಮಾಲಜಿ ಅಂತ ಅಂದರೆ ಜ್ಞಾನ ಮೀಮಾಂಸೆ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಜ್ಞಾನದ ಒಂದು ಆವಿರ್ಭಾವವನ್ನು ಮಾಡ್ಕೊಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದಾಗಿದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ನಮಗೆ ಹಲವಾರು
ಚಾಪ್ಟರ್ ಅಲ್ಲಿ ಹಲವಾರು ಕಾನ್ಸೆಪ್ಟ್ಗಳು ಅಂತಕೊಂಡು ಇಂಟ್ರೊಡ್ಯೂಸ್ ಆಗ್ತಾ ಬರ್ತವೆ. ಸೊ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಜ್ಞಾನ ಮೀಮಾಂಸೆಯಲ್ಲಿ ಸೊ ಇಲ್ಲಿ 1.1 ಅಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಅದು ನಾಲೆಜ್ ಅಂತ ಹೇಳಿ ಕರೀತಾ ಬರ್ತಿದೆ, ಜ್ಞಾನ ಅಂತ ಹೇಳ್ಬಿಟ್ಟು. ಸೊ ಜ್ಞಾನವನ್ನು ನಾವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಮತ್ತು ಜ್ಞಾನವನ್ನು ಯಾವ ರೀತಿಯಾಗಿ ನಾವು ಕೊಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಮೀನಿಂಗ್ ಬಗ್ಗೆ ಮತ್ತೆ ಡೆಫಿನೇಷನ್ಸ್ ಬಗ್ಗೆ ಮತ್ತೆ ಅದೊಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಇನ್ನು ಸೆಕೆಂಡ್ ಒನ್, ಆ 1.1 ಅಲ್ಲೇ ಇನ್ಫಾರ್ಮೇಶನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಇನ್ಫಾರ್ಮೇಶನ್ ಅಂತ ಹೇಳಿ ಹೌ ಟು ಕಲೆಕ್ಟ್ ದಿ ಇನ್ಫಾರ್ಮೇಶನ್ಸ್ ಅನ್ನೋದ್ರ ಬಗ್ಗೆ ಏನು ಹೌ ಟು ದಿ ಸಾಲ್ವ್ ದಿ ಪ್ರಾಬ್ಲಮ್ಸ್, ಕಲೆಕ್ಟ್ ದಿ ಇನ್ಫಾರ್ಮೇಶನ್ ಅಂಡ್ ಸಾಲ್ವ್ ದಿ ಅವರ್ ಪ್ರಾಬ್ಲಮ್ಸ್, ಮಾಹಿತಿಯನ್ನು ಹೇಗೆ ನಾವು ಸಂಗ್ರಹಿಸಬೇಕಾಗ್ತದೆ ಮತ್ತು ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಒಂದು ಕಾನ್ಸೆಪ್ಟ್ ಅನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತೊಂದು ಕಾನ್ಸೆಪ್ಟ್ ಬರ್ತದೆ ಸ್ಕಿಲ್ ಅಂತ ಹೇಳ್ಬಿಟ್ಟು, ಕೌಶಲ್ಯ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಮತ್ತು ಪ್ರೌಢ ಹಂತದ ಮಕ್ಕಳಲ್ಲಿ ಅನೇಕ ಕೌಶಲ್ಯಗಳು ಇರ್ತವೆ. ಆ ಕೌಶಲ್ಯಗಳನ್ನು ಹೌ ಟು ಇಂಪ್ರೂವ್ ದಿ ಸ್ಕಿಲ್ಸ್ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ಹೇಗೆ ನಾವು ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಒಂದಲ್ಲ ಒಂದು ಕೌಶಲ್ಯಗಳು ಇರ್ತವೆ. ಆ ಕೌಶಲ್ಯಗಳನ್ನು ನಾವು ಹೇಗೆ ಐಡೆಂಟಿಫಿಕೇಶನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮತ್ತೆ ಅದನ್ನು ಇಂಪ್ರೂವ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಚಾಪ್ಟರ್ ನಮಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಬರ್ತಿದೆ. ಈ ಜ್ಞಾನ, ಮಾಹಿತಿ ಮತ್ತು ಕೌಶಲ್ಯ ಈ ಮೂರು ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಅಂಡ್ ಡಿಫ್ರೆನ್ಸಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಪರಿಕಲ್ಪನೆ ಮತ್ತು ವ್ಯತ್ಯಾಸಗಳು ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಇದು 1.1 ಅಲ್ಲಿ ನಮಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಜೊತೆಗೆ ಜ್ಞಾನದ ಅಂಶಗಳು ಅಂತಕ್ಕಂಥ ಒಂದು ಟಾಪಿಕ್ ನಮಗೆ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಏನು ನಾಲೆಡ್ಜ್ ಫ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು, ಫ್ಯಾಕ್ಟ್ಸ್ ಆಫ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು, ಜ್ಞಾನದ ಅಂಶಗಳು ಅಂತ ಹೇಳ್ಬಿಟ್ಟು. ಜ್ಞಾನದ ಅಂಶಗಳು ಅಂತಂದ್ರೆ ಯಾವ್ಯಾವ ಅಂದ್ರೆ ಲೋಕಲ್ ಅಂಡ್ ಯೂನಿವರ್ಸಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಲೋಕಲ್ ಅಂಡ್ ಯೂನಿವರ್ಸಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಮಗೆ ಇಂಟ್ರೊಡ್ಯೂಸ್ ಆಗ್ತಾ ಬರ್ತದೆ. ಅನಂತರ ಕಾನ್ಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗ್ತಾ ಬರ್ತದೆ. ಕಾನ್ಕ್ರೀಟ್ ಅಂಡ್ ಅಬ್ಸ್ಟ್ರಾಕ್ಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಸನಂತರ ಥಿಯೋರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಮಗೆ ಇಂಟ್ರೊಡ್ಯೂಸ್ ಆಗ್ತಾ ಬರ್ತದೆ. ಸ್ಥಳೀಯ ಮತ್ತು ಸಾರ್ವತ್ರಿಕ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಮೂರ್ತ ಮತ್ತು ಅಮೂರ್ತ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಈ ಮೂರು ಕಾನ್ಸೆಪ್ಟ್ ನಮಗೆ ಈ ಒಂದು 1.1 ಅಂತಕ್ಕಂಥ ಒಂದು ಅಂಶದಲ್ಲಿ ನಮಗೆ ಇಂಟ್ರೊಡ್ಯೂಸ್ ಆಗ್ತಾ ಬರ್ತದೆ. ಅವೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇನ್ನು 1.2 ಅಲ್ಲಿ ನಮಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಟೀಚಿಂಗ್ ಅಂಡ್ ಟ್ರೈನಿಂಗ್ ಸೊ ಅದರ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಡಿಫ್ರೆನ್ಸಸ್ ಬಿಟ್ವೀನ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಬೋಧನೆ ಮತ್ತು ತರಬೇತಿ ಅಂತ ಹೇಳ್ಬಿಟ್ಟು ಕರೀತಾ ಬರ್ತೀವಿ. ಸೊ ಬೋಧನೆ ಅಂತಕ್ಕಂಥದ್ದು ಏನು ಶಿಕ್ಷಕರ ಅಂತಕ್ಕಂಥವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅದು. ಸೊ ಔ ಟು ಟೀಚಿಂಗ್ ಅಂತಕ್ಕಂಥದ್ರ ಬಗ್ಗೆ ಹೇಗೆ ನಾವು ವಿದ್ಯಾರ್ಥಿಗಳಿಗೆ ಬೋಧನಾ ಕಾರ್ಯವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಾವು ತಿಳಿಸ್ತಕ್ಕಂಥದ್ದು. ಸೊ ಮತ್ತೆ ಔ ಟು ಟ್ರೈನಿಂಗ್ ಅಂತಕ್ಕಂಥ ನಾವು ಟ್ರೈನ್ ಅಪ್ ಆಗಬೇಕಾಗ್ತದೆ. ಸೊ ನಾವು ತರಬೇತಿಯನ್ನು ಪಡ್ಕೊಂಡಾಗ ಮಾತ್ರ ಉತ್ತಮ ಬೋಧಕರಾಗಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಹಾಗಾಗಿ ಟೀಚಿಂಗ್ ಅಂಡ್ ಟ್ರೈನಿಂಗ್ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದರೆ ಅದರ ಕಾನ್ಸೆಪ್ಟ್ ಬಗ್ಗೆ ಮತ್ತು ಅದರ ಡಿಫರೆನ್ಸ್ ಬಿಟ್ವೀನ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಬೋಧನೆ ಮತ್ತು ತರಬೇತಿಯ ಪರಿಕಲ್ಪನೆ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದು ಮತ್ತೆ ಬೋಧನೆ ಮತ್ತು ತರಬೇತಿಯ ವ್ಯತ್ಯಾಸಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ದಟ್ ಈಸ್ ದ ಪಾಯಿಂಟ್ ಆಫ್ 2.2 ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಇನ್ನು 2.3 ಅಲ್ಲಿ ರ್ಯಾಷನಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರ್ಯಾಷನಲ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಸನಂತರ ಬಿಲೀಫ್ ಅಂತ ಹೇಳ್ಬಿಟ್ಟು ನಾವು ಕರೀತಕ್ಕಂಥದ್ದು, ಅನಂತರ ಟ್ರುತ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಸರ್ ರ್ಯಾಷನಲ್ ಅಂತಕ್ಕಂಥ ಒಂದು ಅಂಶ ನಮಗೆ ಹೇಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ, ಬಿಲೀಫ್ ಅಂತಕ್ಕಂಥ ಒಂದು ಅಂಶ ಹೇಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ, ಮತ್ತೆ ಈ ಟ್ರುತ್ ಅಂತಕ್ಕಂಥ ಒಂದು ಅಂಶ ನಮಗೆ ಹೇಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತದೆ. ಅಂದ್ರೆ ತರ್ಕಬದ್ಧವಾಗಿರ್ತಕ್ಕಂಥ ವೈಚಾರಿಕವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಹೇಗೆ ನಾವು ಮಾಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಮತ್ತೆ ಒಂದು ನಂಬಿಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಿಲೀಫ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಈ ನಂಬಿಕೆನ ನಾವು ಹೇಗೆ ಪಡ್ಕೊಳ್ಬೇಕು, ಸೊ ಮಕ್ಕಳಿಗೆ ನಂಬಿಕೆಯ ಬಗ್ಗೆ ನಾವು ಜ್ಞಾನವನ್ನು ಉಂಟು ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಜೊತೆಗೆ ಅದನ್ನು ಮಕ್ಕಳಿಗೆ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇನ್ನು ಟ್ರೂತ್ ಅಂತ ಹೇಳಿ ಕರೀತಾ ಬರ್ತದೆ, ಸತ್ಯವನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು. ಜೊತೆಗೆ ಮಕ್ಕಳಿಗೆ ಸತ್ಯವನ್ನೇ ಹೇಳಲಿಕ್ಕೆ ನಾವು ಪ್ರಚೋದಿಸ್ತಕ್ಕಂಥದ್ದು. ಹಾಗಾಗಿ ಈ ಬಿಲೀಫ್ ರ್ಯಾಷನಲ್ಗೆ ಸಂಬಂಧಪಟ್ಟಂತೆ, ಬಿಲೀಫ್ಗೆ ಸಂಬಂಧಪಟ್ಟಂತೆ ಮತ್ತು ಟ್ರುತ್ಗೆ ಸಂಬಂಧಪಟ್ಟಂತೆ ಅದರ ಕಾನ್ಸೆಪ್ಟ್ಗಳ ಬಗ್ಗೆ ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್
ಟ್ರುತ್ ಅಂಡ್ ಬಿಲೀಫ್ ಅಂಡ್ ರ್ಯಾಷನಲ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತಿದ್ವಿ. ಸೊ ಅದರ ಒಂದು ವಿಧಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು 2.3 ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು 2.4 ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಈ 2.4 ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ನಮಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಸೊ ಇಲ್ಲಿ ಮಾಡರ್ನೈಸೇಷನ್ ಆಫ್ ಚೈಲ್ಡ್ ಸೆಂಟರ್ಡ್ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಆಧುನಿಕವಾಗಿರ್ತಕ್ಕಂಥ ಶಿಶು ಕೇಂದ್ರಿತ ಶಿಕ್ಷಣ ಅಂತ ಹೇಳ್ಬಿಟ್ಟು. ಸೊ ಮಾಡರ್ನ್ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ಸ್ ಅಂತ ಹೇಳ್ಬಿಟ್ಟು ನಾವು ಕರೀತಕ್ಕಂಥದ್ದು. ಈ ಮಾಡರ್ನ್ ಚೈಲ್ಡ್ ಸೆಂಟರ್ ಎಜುಕೇಶನ್ ಅನ್ನು ನಾವು ಆಧಾರವಾಗಿಟ್ಕೊಳ್ಬೇಕಾಗ್ತದೆ. ಇದನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ಶಿಶು ಕೇಂದ್ರಿತ ಶಿಕ್ಷಣ ಅಂತ ಹೇಳ್ಬಿಟ್ಟು ನಾವು ಕರೀತಾ ಬರ್ತೀವಿ. ಯಾಕಂದ್ರೆ ಮಗುವಿಗೆ ಶೈಶಾವಸ್ಥೆಯಲ್ಲೇ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು. ಹಾಗಾಗಿ ಮಗುವಿನ ಶೈಶಾವಸ್ಥೆಯಲ್ಲಿ ಆ ಮಗುವಿಗೆ ಶಿಕ್ಷಣ ಅಂತಕ್ಕಂಥದ್ದು ಉತ್ತಮವಾಗಿ ಸಿಕ್ತು ಅನ್ನೋದಾದ್ರೆ ಮುಂದೆ ಆ ಮಗು ಉತ್ತಮವಾಗಿರ್ತಕ್ಕಂಥ ನಾಗರಿಕನಾಗಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಹಾಗಾಗಿ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಮಾಡರ್ನ್ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಅಂತಕ್ಕಂಥದ್ದು ನಾವು ಡಿಸ್ಕಸ್ ಮಾಡಬೇಕಾಗ್ತದೆ. ಇದರಲ್ಲಿ ಒಂದು 3 ಕಾನ್ಸೆಪ್ಟ್ಗಳನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದೆ. ಫಸ್ಟ್ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ.